ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ಪದ್ಮಾವತಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿಂದ 9 ದಿನಗಳ ನವರಾತ್ರಿ, ಗುಪ್ತ ನವರಾತ್ರಿ, ವಾರಾಹಿ ಗುಪ್ತ ನವರಾತ್ರಿ ಅಂತ ಹೇಳ್ತೀವಿ. ಯಾಕಂದರೆ ಸಾಕಷ್ಟು ಕೊಟ್ಟಿದೆ, ಯಾಕೋ ಎರಡನೇದ್ರಲ್ಲಿ ಕೊಟ್ಟಾಗ ಯಾವುದೂ ರೆಸ್ಪಾನ್ಸ್ ಮಾಡಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಅಷ್ಟಾಗಿ ವೀಡಿಯೋ ಮಾಡ್ತಿಲ್ಲ. ಯಾಕೆ ಅಂತಂದರೆ, ನಾವು ವೀಡಿಯೋ ಮಾಡಿದಾಗ ದೇವ್ರಿಗಾದರೂ ನಾವು ಒಂದು ಭಕ್ತಿ ಭಾವನೆಯಿಂದ ತಿಳ್ಕೊಳ್ಳೋ ಅಂಥ ಆಸಕ್ತಿ, ಉತ್ಸಾಹ ಇರಬೇಕು. ಇಲ್ಲಿ ಯಾವುದೂ ಅಂತ ತೋರಿಸಲಿಲ್ಲ, ಹಾಗಾಗಿ ನಾನು ಅದನ್ನು ಮಾಡ್ತಾಯಿಲ್ಲ. ಇಲ್ಲಿ ನಾನು ತೋರಿಸಿರೋದು ಒಂದು ವಾರಾಹಿ ಚಿತ್ರ ಅಷ್ಟೇ. ಇದ್ರ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಯಾವುದೇ ಜನಕ್ಕೆ ಏನೇ ಒಂದು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು ಅಂದರೆ ಜೈ ವಾರಾಹಿ ಮಾತೆಯೇ ಅಂತ ಹೇಳಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಷಯ ಏನಿದೆ ಅಂತ ತಿಳ್ಕೊಳ್ಳೋಣ. ಇವತ್ತಿನ ವಿಷಯ ಜಗತ್ ವಶೀಕರಣ ಯಂತ್ರ. ಜಗತ್ ವಶೀಕರಣ ಯಂತ್ರ ಅಂತ ಅಂದರೆ ಜಗತ್ತನ್ನೇ ವಶೀಕರಣ ಮಾಡ್ಕೊಳ್ತೀವಿ ಅನ್ನೋದಲ್ಲ. ಯಾವ ಕೆಲಸ ಬೇಕಾದರೂ, ಯಾವುದೇ ಒಂದು ನಮಗೆ ಜನಗಳಿಂದ ಸಹಾಯ ಬೇಕಾದರೆ, ರಾಜಕೀಯ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ವ್ಯಾಪಾರ ಇರ್ಬೋದು, ಜನಸಂದಣಿ ನಿಮ್ದು ಯಾವುದೋ ಒಂದು ಕೆಲಸ ಆಗೋದಿರುತ್ತೆ ಇರ್ಬೋದು, ರಾಜಕೀಯದಲ್ಲಿರ್ಬೋದು ಅಥವಾ ಕೆಲವೊಂದು ಕಂಪನಿಗಳಲ್ಲಿರ್ಬೋದು, ಆಫೀಸ್ಗಳಿರ್ಬೋದು, ಯಾವುದೇ ರೀತಿ ಅವರು ನಿಮ್ಮ ಹೇಳಿದಂಗೆ ಕೆಲಸ ಮಾಡಿಕೊಡ್ಬೇಕು. ಒಂದು ಆಫೀಸ್ಗೆ ಹೋದ್ರಿ, ರಾಜಕೀಯ ವ್ಯಕ್ತಿಗಳು ನೋಡ್ಲಿಕ್ಕೆ ಹೋದ್ರಿ, ಅಲ್ಲಿ ಏನೋ ಒಂದು ನಿಮಗೆ ಕೆಲಸ ಆಗಬೇಕು. ಯಾರು ಸುಮ್ಮನೆ ನೋಡ್ಲಿಕ್ಕೆ ಹೋಗಲ್ಲ ಅಲ್ವಾ? ಏನಾದರೂ ಅಲ್ಲಿ ಕೆಲಸ ಇದ್ದರೆ ಮಾತ್ರ ಅವ್ರನ್ನ ಕಂಡು ನಿಮ್ಮ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಹೋಗ್ತೀರ. ಅಂಥದ್ದಕ್ಕಾಗಿ ಒಂದು ವಿಧಿ, ನಮಗೆ ಯಂತ್ರನ ನಾನು ಇದನ್ನು ಕೊಡ್ತಾಯಿದ್ದೀನಿ. ಇದು ಮಾಡ್ಕೊಳ್ಬೇಕಾಗಿರೋವಂಥದ್ದು ಶನಿವಾರ ಪುಷ್ಯ ನಕ್ಷತ್ರ ಇರೋ ದಿವಸ ನೋಡ್ಕೋಬೇಕು. ಇದಕ್ಕೆ ಬೇಕಾಗುವಂಥದ್ದು ಗೋರೋಜನ, ಕರ್ಪೂರ, ಕಸ್ತೂರಿ, ಈ ಬಿಳಿ ಚಂದನ ಅಂತ ಬರುತ್ತೆ ಅಥವಾ ಶ್ವೇತ ಚಂದನ ಅಂತ ಹೇಳ್ತಾರೆ, ಮತ್ತು ರಕ್ತ ಚಂದನ, ಇವುಗಳನ್ನೆಲ್ಲ ಸೇರಿಸ್ಕೋಬೇಕು. ಇದನ್ನೆಲ್ಲ ಒಂದು ರಸ ಥರ ಅಂದರೆ ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ಇದು ಪೇಸ್ಟ್ ಥರ ತಯಾರು ಮಾಡಿಕೊಂಡು ಈ ಮಲ್ಲಿಗೆ ಕಡ್ಡಿ ಅದನ್ನು ತಗೊಂಡು ಆ ಕಡ್ಡಿಲಿ ಇದನ್ನು ಈ ರೀತಿ ಬರ್ಕೋಬೇಕು. ತಾಮ್ರದ ತಗಡಾದರೂ ಪರವಾಗಿಲ್ಲ, ತಗಡಿದ್ರೂ ಪರವಾಗಿಲ್ಲ, ಅಥವಾ ಭೋಜಪತ್ರೆ ಇದ್ದರೂ ಪರವಾಗಿಲ್ಲ, ಅದಾದರೂ ತೊಗೊಂಡು ಯಾವುದಾದ್ರೂ ತೊಗೊಂಡು ನಿಮಗೆ ಬೇಕಾಗಿರೋವಂಥ ವಸ್ತುಗಳು ತೊಗೊಂಡು ಈ ಯಂತ್ರನ ನೀವು ಬರಿಬೇಕು. ಏನು ಈ ಯಂತ್ರದಲ್ಲಿ ಹೇಳೋದನ್ನೆಲ್ಲ ಆ ಒಂದು ಕಡ್ಡಿಯಿಂದ ನೀವು ಇದನ್ನು ಬರ್ಕೋಬೇಕು. ಇದು ಬರೆದ ಆದ ನಂತರ ಅಂದರೆ ಸರಿಯಾದ ರೀತಿಯಲ್ಲಿ ಶುದ್ಧವಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಬರೆದಾಗ ನಿಮ್ಮ ಕೆಲಸಗಳು ಆಗುತ್ತೆ. ಬರೆದ ನಂತರ ಇದಕ್ಕೆ ಮಾಮೂಲಿಯಾಗಿ ನೀವು ಒಂದು ಪೂಜೆ ಅಂದರೆ ದೀಪ ಒಂದು ಧೂಪಗಳು, ದೀಪ ಹಚ್ಚಿ ಇದಕ್ಕೆಲ್ಲ ಪೂಜೆ ಮಾಡಿ ಸುಗಂಧವಾದಂಥ ಒಂದು ದ್ರವ್ಯಗಳಿಂದ, ಅಂದರೆ ಒಂದು ಸುಗಂಧವಾಗಿ ಭಾಳ ಸುವಾಸನೆ ಉಳ್ಳೋವಂಥದ್ದು, ಸುಗಂಧ ಅಂದರೆ ಸುವಾಸನೆ ಉಳ್ಳೋದು ಅಂಥ ಒಂದು ದ್ರವ್ಯಗಳಿಂದ ಪೂಜೆ ಮಾಡಿ ಇದನ್ನು ಬರೆದು ಆದಮೇಲೆ ಒಂದು 3 ದಿನಗಳವರೆಗೆ ಪೂಜೆ ಮಾಡಬೇಕು. ಇದನ್ನು ಪೂಜೆ ಮಾಡಿದಾಗ ಶಕ್ತಿ ಬರುತ್ತೆ. ನಂತರ ಈ ಒಂದು ಯಂತ್ರನ ಒಂದು ಬೆಳ್ಳಿ ತಾಯ್ತದಲ್ಲಿ ಹಾಕಿ ನಿಮ್ಮ ಬಲಗೈ ಇದೆ ಅಂತ ಆ ಒಂದು ತೋಳಿಗೆ, ಬಲಗೈ ರಟ್ಟೆಗೆ ಅಂತೀರ ಅಥವಾ ತೋಳಿಗೆ ಅಂತ ಕೂಡ ಹೇಳ್ತಾರೆ, ಅದನ್ನು ಕಟ್ಕೋಬೇಕು. ನಂತರ ಇದು ನೀವು ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತ ನಾನು ಮೊದಲೇ ಹೇಳಿದ್ನಲ್ಲ, ಯಾವ ರಾಜಕೀಯ ವ್ಯಕ್ತಿ ಆಗಲಿ, ನಿಮ್ಮ ಬಂಧುಗಳಾಗಲಿ, ಅಥವಾ ಸಹಾಯಕ್ಕಾಗಲಿ, ಅಥವಾ ವ್ಯಾಪಾರಕ್ಕಾಗಲಿ, ಯಾವುದೋ ಒಂದು ಕೆಲಸಾರ್ಥವಾಗಿ ನಿಮ್ಮ ನಿಮಿತ್ತವಾಗಿ ನೀವು ಹೋದಾಗ ಅವರು ನಿಮಗೆ ಯಾವೇ ಕೆಲಸ ಆದರೂ ಮಾತಾಡದೆ ಮೌನವಾಗಿ ಇದನ್ನು ಮಾಡಿಕೊಟ್ಬಿಡ್ತಾರೆ. ಏನು ಹಾಗೆ ಇಲ್ಲ, ಆಗಲ್ಲ, ಈಗ ಏನೂ ಇಲ್ಲ, ಅದನ್ನು ಅವರು ಯಾವುದೇ ರೀತಿ ಮಾತುಕತೆ ಇಲ್ಲದೆ ಸರಿಯಾದ ರೀತಿ ಮೌನವಾಗಿ ಇದನ್ನು ಮಾಡಿಕೊಡ್ತಾರೆ ಅಂತ ಅರ್ಥ. ಇದೊಂದು ಜಗತ್ ವಶೀಕರಣ ಅಂತಲೇ ಇದು ಕೇಳಬೇಕು. ಯಾಕಂದರೆ ಎಲ್ಲ ಕೆಲಸನೂ ಇದು ಮಾಡುತ್ತೆ. ಯಾವುದೋ ವ್ಯಕ್ತಿ ಹತ್ರ ಹೋದು ಏನೇ ಒಂದು ಸಹಾಯ ಕೇಳಿದ್ರು, ಏನೇ ನಿಮ್ಮ ಒಂದು ಕೆಲಸಗಳು ಆಗಬೇಕು ಆದರೂ, ಒಂದು ಸಹಕಾರಿ ಆಫೀಸ್ಗಳ್ಗೆ ಹೋಗ್ತೀರಾ, ಆ ಸರ್ಕಾರಿ ಆಫೀಸ್ಗಳಲ್ಲಿ ನಿಮಗೆ ಕೆಲವೊಂದು ಸರಿ ಅಲಿಸ್ತಾ ಇರ್ತಾರೆ. ಇವತ್ತು ಬಾ, ನಾಳೆ ಬಾ, ಮುಂದಿನ ವಾರ ಬಾ, ಅವರಿಲ್ಲ ಇವರಿಲ್ಲ ಅಂತ ಸಾಕಷ್ಟು ಅಲಿಸ್ತಾ ಇರ್ತಾರೆ. ಅಂಥ ಕಡೆಗೆ ಈ ಒಂದು ಧಾರಣೆ ಮಾಡಿಕೊಂಡು ಇದನ್ನು ಹೋದಾಗ
ನಿಮಗೆ ಅದ್ಭುತವಾದಂಥ ಒಂದು ಫಲ ಸಿಗುತ್ತೆ. ವೀಕ್ಷಕರೇ, ಇದನ್ನು ಮಾಡೋದು ಮಾತ್ರ ಸರಿಯಾದ ದಿನ ಮಾಡಬೇಕು, ಸರಿಯಾದ ರೀತಿಲಿ ಈ ಒಂದು ಏನು ನಾನು ವಸ್ತುಗಳನ್ನ ಹೇಳಿದ್ದೀನಿ ನೋಡಿ, ಆ ವಸ್ತುಗಳನ್ನೆಲ್ಲ ಸರಿಯಾದ ರೀತಿ ತೊಗೋಬೇಕಾಗುತ್ತೆ, ಎಲ್ಲ ಒರ್ಜಿನಲಾಗಿ ತೊಗೋಬೇಕಾಗುತ್ತೆ. ಯಾಕೆ ಅಂಗಡೀಲಿ ಕೆಲವು ಗೋರೋಜನ ಅಂತೀರ, ಆ ಗೋರೋಜನ ಅನ್ನೋದು ನಿಮಗೆ ಗೊತ್ತಿರುತ್ತಲ್ಲ, 50 ರೂಪಾಯಿ 60 ರೂಪಾಯಿಗೆ ಯಾವುದೋ ಒಂದು ಇದರಲ್ಲಿ ಒಂದು ಪುಡಿ ಹಾಕ್ಬಿಟ್ಟು ಇದು ಗೋರೋಜನ ಅಂತ ಕೊಡ್ತಾರೆ. ಅದು ಗೋರೋಜನ ಅಲ್ಲ, ಸರಿಯಾದ ರೀತಿಲಿ ನೀವು ತಿಳ್ಕೊಂಡು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು ಮಾಡಿಕೊಂಡು ಯಂತ್ರನ ಸರಿಯಾದ ರೀತಿಲಿ ನೀವು ಕಟ್ಕೊಂಡು ಪೂಜೆ ಎಲ್ಲ ಮಾಡಬೇಕು. ಮತ್ತು ಇದನ್ನು ಮಾಡ್ಕೊಂಡ ನಂತರ ಯಾವುದೇ ಒಂದು ಅಂಟು ಮುಟ್ಟು ಸೂತ್ಕಗಳು ಇರೋ ಜಾಗಕ್ಕೆ ಹೋಗಬಾರ್ದು. ಅಂಥ ಸಮಯ ಬಂತು ಅಂದರೆ ನೀವು ಅದನ್ನು ಒಂದು ಬಿಚ್ಚಿಕ್ಕಿ, ಒಂದು ಡಬ್ಬಿಲಿ ಬಿಚ್ಚಿಕ್ಬಿಟ್ಟು ಮನೆಯಲ್ಲಿ ಹೋಗ್ಬೋದು. ತದನಂತರ ಬಂದ ನಂತರ ಸ್ನಾನ ಮಡಿ ಎಲ್ಲ ಮಾಡ್ಕೊಂಡಾದಮೇಲೆ ಮತ್ತು ಅದಕ್ಕೊಂದು ಸ್ವಲ್ಪ ಒಂದು ನೀರನ್ನು ತೊಳೆದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಶಿನ ಹಚ್ಚಿ ನೀವು ಮತ್ತು ಒಂದು ದೀಪ ಹಚ್ಚಿಬಿಟ್ಟು ಮತ್ತೆ ನೀವು ಇದನ್ನು ಧಾರಣೆ ಮಾಡಿದಾಗ ನಿಮಗೆ ಮತ್ತೆ ಅದೇ ರೀತಿ ಯಥಾ ಪ್ರಕಾರ ನಿಮ್ಮ ಕೆಲಸಗಳು ಆಗುತ್ತೆ. ಬಾಂಧವರೇ, ಈಗ ನೋಡ್ತಾ ಇದ್ದೀರಲ್ವ, ಇವತ್ತಿಂದ ಆ ಮಹಾತಾಯಿ ವಾರಾಹಿ ನವರಾತ್ರಿ ಪೂಜೆಗಳು ಶುರುವಾಗಿದ್ದೆ. ನೀವು ಕೇಳಿದನ್ನೆಲ್ಲ ಕೊಡೋವಂಥ ಮಹಾತಾಯಿ ಇಂಥ ಒಂದು ಸಮಯ ಬಿಟ್ಟರೆ ಸಿಕ್ಕಲ್ಲ ನಿಮಗೆ. ಇವತ್ತಿಂದ ನೀವು ಶುರು ಮಾಡಿ. ನಿಮಗೇನು ದೊಡ್ಡದಾಗಿ ಮಾಡೋಕ್ಕೆ ಹೋಗಬೇಡಿ. ಒಂದು ಕಳಸ ಇಕ್ಕಿ ಆ ಕಳಸಲ್ಲಿ ಹವಾನೆ ಮಾಡಿ ನಿಮಗೆ ಬೇಕಾದಂಥ ಹಿಡಿ. ಏನು ಇಂಥದ್ದೇ ಬೇಕು ಅಂತ ಹೇಳಿಲ್ಲ ಅವಳು. ನಿಮಗೆ ಕೈಲಿರೋ ಸಾಧ್ಯವಾದಷ್ಟು ಏನಿರುತ್ತೋ, ಅದು ಏನೂ ಸಿಕ್ಕಿಲ್ಲ ಅಂದರೆ ಒಂದು ಬಾಳೆಹಣ್ಣು ಕಿಚ್ಚು, ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ಹಾಕಿಡಿ, ಹಾಲು ಹಾಕಿಡಿ, ಸಾಕು. ಇಷ್ಟೇ ತೊಗೊಳ್ತಾಳೆ. ಅವಲಕ್ಕಿ ಇದ್ದರೆ ಅವಲಕ್ಕಿ ತೊಳೆದು ಅದಕ್ಕೊಂದು ಸ್ವಲ್ಪ ಬೆಲ್ಲ, ಒಂದು ಬಾಳೆಹಣ್ಣು ಹಾಕಿಡಿ. ಭಾಳ ಇಷ್ಟ. ನಾವೇನು ದೊಡ್ಡದಾಗಿ ಮಾಡಬೇಕು, ದೊಡ್ಡದಾಗಿ ತರಬೇಕು, ಅಯ್ಯೋ ಆಗ ಮಾಡಬೇಕಾ, ಎಲ್ಲಪ್ಪ ಖರ್ಚು, ಅವೆಲ್ಲ ಏನೂ ಇಲ್ಲ. ಅದನ್ನು ಇರೋರು ಮಾಡ್ತಾರೆ, ಇಲ್ದಿರೋರು ಏನೂ ಮಾಡಲಿಕ್ಕಾಗಲ್ಲ. ಒಂದು ಬಾರಿ ಮಾಡಿ ನೋಡಿ, ಈಗ ನಿಮಗೇ ಗೊತ್ತಾಗುತ್ತೆ ಅವಳ ಶಕ್ತಿ ಎಷ್ಟಿದೆ, ಯಾವ ರೀತಿ ನಿಮ್ಮ ಕಷ್ಟಗಳನ್ನ ಕೆಲವ್ರದ್ದು ಭೂಮಿ ಮನೆ ಕೊಂಡ್ಕೊಳ್ಳೋದಿರುತ್ತೆ, ಅವ್ರಿಗೆ ತೊಗೊಳಕ್ಕೆ ಆಗ್ತಿರಂಗೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಈ ಯಾವುದು ನಾವು ಸೈಟ್ ತೊಗೊಳಕ್ಕೆ ಆಗಲಿ ಮನೆ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತ. ಈ ಒಂದು ಸಂಕಲ್ಪ ಮಾಡಿ ಈ ಒಂದು ಪೂಜೆ ಮಾಡಿ, ನಿಮಗೆ ನೋಡಿ ಆದಷ್ಟು ಬೇಗ ನಿಮಗೆ ಮನೆಗಿನ ಆಗುತ್ತೆ. ಅದೇ ರೀತಿ ಭೂಮಿ ಹೊಲ ಮನೆ ಸೈಟ್ಗಳ್ದು ವ್ಯಾಜ್ಯ ಇರುತ್ತೆ, ಅದಕ್ಕೆ ನೀವು ಕೋರ್ಟು ಕಚೇರಿಗಳು ಹಾಕ್ಕೊಂಡಿರ್ತೀರ, ಅದು ಕೂಡ ಈ ವೃತ ಮಾಡಿದಾಗ ಅದು ಕೂಡ ನಿಮಗೆ ಕೈ ಸೇರುತ್ತೆ ಅಂತ ಹೇಳ್ತೀನಿ. ಇನ್ನು ಸಾಕಷ್ಟು ಈ ಶತ್ರುಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಆ ಶತ್ರುಗಳಿಗಾಗಿ ಅವರು ಆ ಶತ್ರುಗಳು ನಮ್ಮಿಂದ ದೂರ ಮಾಡು ಅಂತ ಕೇಳ್ಕೊಂಡಾಗ ಅದು ಕೂಡ ಆಗುತ್ತೆ. ಯಾಕೆಂದರೆ 9 ನವರಾತ್ರಿಲಿ 9 ದಿನದಲ್ಲಿ ನೀವು ಕೇಳದಂಥದ್ದನ್ನ ಕೊಡೋ ಅಂತ ಕರುಣಿಸೋ ಆ ಮಹಾತಾಯಿ, ಅವಳಿಗೊಂದು ಜೈ ವಾರಾಹಿ ಅಂತ ಹೇಳ್ತಾ, ಬಾಂಧವರೇ, ಇದುವರೆಗೂ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ವಾರಾಹಿಯೇ ನಮಃ.